ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಮಾರ್ನಿಂಗಿಂದ ನಾನು ಕಂಪ್ನಿದು ಲಾಂಗ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಜಾಸ್ತಿ ವರ್ಕ್ ಇರೋದ್ರಿಂದ ಅರ್ಜೆಂಟ್ ಒಳಗೆ ಹೋಗ್ಬಿಟ್ಟೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾಳೆ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಈಗ ಎದಕ್ಕೆ ಈ ವಿಡಿಯೋ ಮಾಡತ್ತೀನಿ ಅಂತಂದ್ರೆ, ಮಾರ್ನಿಂಗ್ ನಾನು ಹೋಗುವಾಗ ಕೀ ಹಾಕಿ ಹೋಗಿದ್ದೆ. ಇವತ್ತು ನನ್ನ ಫ್ರೆಂಡ್ ಊರಿಂದ ಬಂದಿದ್ಲು. ಸೊ ಅಕ್ಕಿ ಕೀ ಹಾಕ್ಕೊಂಡು ತೊಗೊಂಬರ್ತಾಳೆ ಅಂತಂದು ಹೇಳಿ ನಾನು ಅಂದ್ಕೊಂಡು ಕೀ ಒಳಗಿಟ್ಟು ನಾನು ಕೀ ಹಾಕ್ಕೊಂಡು ಹೋಗಿದ್ದೆ. ಆ್ಯಂಡ್ ಸೊ ಅಕ್ಕಿನೂ ಅಷ್ಟೇ ಅರ್ಜೆಂಟ್ ಒಳಗೆ ಕೀನು ಒಳಗಿಟ್ಟು ತಾನು ಕದ ಹಾಕ್ಕೊಂಡು ಬಂದುಬಿಟ್ಟಾಳೆ. ಅದು ಒಂದಕ್ಕೆ ಎಲ್ಲ ಮತ್ತು ಈ ಪಿ ಜಿ ಒಳಗೆ ಎಂಟೈರ್ ಫ್ಲೋರಿಗೆ ಅಂತಂದು ಹೇಳಿ ಒಂದು ಕೀ ಗೊಂಚ ಮಾಡಿರ್ತಾರೆ, ಅದನ್ನು ಒಳಗಿಟ್ಟಾಳೆ. ಒಳಗಿಟ್ಟು ಕೀ ಹಾಕ್ಕೊಂಡು ಬಂದಾಳೆ. ಸೊ ನಾವು ಆಲ್ಮೋಸ್ಟ್ ಎಲ್ಲನೂ ಟ್ರೈ ಮಾಡಿದ್ವಿ, ಕೀ ತೆಗಿಯೋಕೆ ಬರ್ತಿಲ್ಲ. ಈಗ ಕೀದವ್ರನ್ನ ಕರೆದೇವಿ ಕೀ ತೆಗಿಯೋಕೆ. ಅವರು 700 ರೂಪಾಯಿ ಅಂತೆ ಗಾಯ್ಸ್ ಒಂದು ಕೀ ತೆಗೆದುಕೊಡೋಕ್ಕೆ. ಬರತ್ತಾರ, ಬಂದಮೇಲೆ ಹೆಂಗೆ ತೆಗಿತಾರ ಅಂತಂದು ನಾನು ನೋಡ್ಕೊತೇನೆ, ನಿಮಗೂ ತೋರಿಸ್ತೇನೆ ಅಂತ. ಸೊ ಕೀ ಹಾಕಿದ್ದ ಈಕಿನ ನೋಡ್ರಿ. ಇನ್ನೊಂದ್ಸಲ ಹಂಗೆಲ್ಲ ಮಾಡೋದು 5,500 ರೂಪಾಯಿ ಅದು ಅಲ್ಲ, ಡಿಸ್ಕೌಂಟ್ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಎಲ್ಲ ಅಂಕಲ್ ಅಂತ ಕರೆಯತ್ತಿದ್ಲ, ಆಮೇಲೆ ಮತ್ತೆ ವಾಪಸ್ ಅವ್ರು ಏನೂ ಡಿಸ್ಕೌಂಟ್ ಮಾಡೋಂಗೆ ಕಾಣಲಿಲ್ಲ. ಆಮೇಲೆ ಅಣ್ಣ ಅಂತಂದ್ಲ. ಅದಕ್ಕೆ ಅವ್ರ 700 ರೂಪಾಯಿಂದ 500 ರೂಪಾಯಿ ಮಾಡ್ತಾರಂತ. ಡಿಪೆಂಡ್ಸ್ ಆನ್ ಯಾವ ಥರ ಇರುತ್ತೆ ಅಕ್ಕಿ, ಅದ್ರ ಮೇಲೆ ಮಾಡ್ತಾರೆ. ಸೊ ಅವ್ರು ಆಲ್ಮೋಸ್ಟ್ ನಮ್ಮ ಪಿ ಜಿಗೆ ಬರ್ತಾರಂತೆ. ಇಲ್ಲಿ ನಾವಷ್ಟೇ ಅಲ್ಲ, ಇದೇ ಥರ ಎಲ್ಲ ಹುಡುಗಿಯರು ಮಾಡ್ತಾನೆ ಇರ್ತಾರೆ. ಸೊ ಆ ಥರ ಗೈಸ್, ನಂಗತೆ ಯಾರು ಚಾವಿ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಗೈಸ್, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಹೋಗಿದ್ದೆ. ನನ್ನ ಮಕ್ಕ ನಂಗೆ ನೋಡ್ಕೊಳಕ್ಕೆ ಆಗೋದೆ. ರೂಮ್ ಕೀನೂ ಇಲ್ಲ ಗೈಸ್. ರೂಮ್ ಕೀ ತೆಗಿತೀವಿ ಒಂದು 3 ಗಂಟೆಗೆ ಕರ್ಕೊಂಬಂದಾಳು, 7 ಗಂಟೆಗೆ ಪಿ ಜಿ ಕರ್ಕೊಂಬಂದ. ಒಂದು 12 ಹ್ಯಾಕ್ ಟ್ರೈ ಮಾಡಿದ್ಲು, ಯಾವುದು ಬರಲಿಲ್ಲ. ಯೂಟ್ಯೂಬ್ ಒಳಗೆ ಎಷ್ಟು ಹ್ಯಾಕ್ಗಳು ಅದಾವಲ್ಲ, ಎಲ್ಲ ಹ್ಯಾಕು ಟ್ರೈ ಮಾಡೇವಿ, ಏನಿಲ್ಲ. ಇದು ನಮ್ದು ATM ಕಾರ್ಡು ನೋಡಿ ಹೆಂಗೆ ಬೆಂಡ್ ಮಾಡಿ ಮುರಿದಪ್ಪ. ಅದು ಯೂಸ್ ಆಗ್ತದೆ. ATM ಕಾರ್ಡು, ಈ ID ಕಾರ್ಡು ಎಲ್ಲನೂ ಟ್ರೈ ಮಾಡಿದ್ವಿ. ಬೆಸ್ಟ್ ಗ್ಲೋಬಲ್ ರೀಚ್ ಆಗ್ಬಾರ್ದು. ನಾವು ಅಂದ್ಕೊಂಡಿದ್ವಿ ಹೆಂಗಿದ್ರು ನಂದು 1 ವರ್ಷ ಆಗೈತಿ. ಸೊ ಇದರಿಂದ ಟ್ರೈ ಮಾಡಿದ್ರೆ ಇದು ಮುರಿದ್ರೂ ಮತ್ತೆ ಹೋಗಿ ಕೇಳೋದು ಬರುತ್ತಾ. ಅವ್ರ ಮ್ಯಾನೇಜರ್ ತಲುಪು ಮಟ್ಟ ಶೇರ್ ಮಾಡ್ರಿ ಗೈಸ್. ಸೊ ಅಣ್ಣ ಬರ್ತಾನಂತ ಬಂದೆ, ಯಾವ ಥರ ಕೀ ತೆಗಿತಾನಂತ ನೋಡೋಣ. ಓಕೆ, ನಮ್ಮ ಫ್ರಿಡ್ಜ್ ನೋಡ್ರಿ ಗೈಸ್, ಅಲ್ಲಿ ಮಟ್ಟ ಓಕೆ ತೋರ್ಸಂತ. ಎಲ್ಲಾರು ಇಡ್ತಾರೆ, ನಾವೇನು ಇಡಲ್ಲ ಇದ್ರೊಳಗೆ. ಏನ್ರ ಚಲೋ ಐಟಮ್ ಇದ್ರೆ ಹೇಳ್ರಿ, ನಾನು ತೆಗೆದುಕೊಟ್ಟು ನಿಮಗೆ ಪಾರ್ಸಲ್ ಮಾಡ್ತೇನೆ. ಅಲ್ಲ, ಚಲೋ ಇದ್ದಿದ್ದು ಇಡೋ ರೀತಿ ನೋಡಲ್ಲ. ಇದ್ರಾಗ ಎಷ್ಟು ಎಕ್ಸ್ಪೈರ್ ಆಗಿರ್ತಾವೋ ಗೊತ್ತಿಲ್ಲ, ಅದನ್ನು ಅವರು ಯೂಸ್ ಮಾಡಂಗಿಲ್ಲ. ಇಲ್ಲೇನೋ ಇಟ್ಟಾರ ಗೈಸ್, ತಗೊಂಡು ತುಪ್ಪ ಇಟ್ಟಾರ. ಇಷ್ಟರೊಳಗೆ ನಮ್ಮ ರೂಮಿಂದ ಇರೋದು ಇದು ಒಂದೇ ಗಾಯ್ಸ್. ಅದು ನಮ್ಮ ರೂಮ್ಮೇಟ್ ಅಂದ ಅಕ್ಕಿ ಹೋಗ್ಯಾಳ ಗೈಸ್, ಮಕ್ಕಕ್ಕೆ ಹಚ್ಕೊಂಡು. ಲಿಂಕ್ ಬೇಕಂದ್ರೆ ಇದನ್ನ ಮಾಡ್ರಿ, ಕಮೆಂಟ್ ಹಾಕಿ. ಹಿಂಗ ಏನು ವರ್ಕ್ ಆಗಂಗಿಲ್ಲ. ಇದನ್ನ ತೆಗಿಬೇಕಂದ್ರೆ 20 ಸಲ ತಣ್ಣೀರಾಗೆ ಅದ್ದಬೇಕು, ಮತ್ತೆ ಹಂಗಾಗ ಹಿಂಗೆ ಕೆಳಗೆ ಬರ್ತೈತಿ. ತಣ್ಣೀರೊಳಗೆ ಹಾಕಿ ತೆಗಿಯುವಾಗಿದೆಲ್ಲ ಕರಿಗೆ ಹೋಗಿರುತ್ತೆ. ನೋಡ್ರಿ ಗೈಸ್, ಅಂದ್ರೆ ನಮ್ಗೆ ಯೂಸ್ ಮಾಡಕ್ ಬರಂಗಿಲ್ಲ ಅನಿಸ್ತೈತಿ. ಮತ್ತೆ ಇಲ್ಲೊಂದು ಐಸ್ ಕ್ಯೂಬ್ ಟ್ರೇ ಐತಿ ನೋಡಿ, ಆರ್ಡರ್ ಬೇಕಂದ್ರೆ ಪಟ್ ಹೇಳಿ. ಅದು ನಮ್ಮ ಸೀನಿಯರ್ ಒಳಗೆ ಹೋಗ್ಬಿಟ್ರಿ. ಫ್ಲವರ್ಸ್ ಇಟ್ಟರ್ ಗೈಸ್. ಹೂ, ಮಲ್ಲಿಗೆ ಹೂವ, ಸೌಂತಿಕಾಯಿ ಅನ್ಸಾಕ. ಮಲ್ಲಿಗೆ ಹೂವು ಅನ್ಸತ್ತೆ, ತೆಗೆದು ನೋಡು. ಬಡಿತಾರ ಗೈಸ್ ಈ ಹುಡುಗಿಯನ್. ಅಲ್ಲೇ ಮಲ್ಲಿಗೆ ಹೂವು ಅಂತ, ಮಲ್ಲಿಗೆ ಹೂವು ಯಾರು ಇಟ್ಕೋತಾರ? ನಾ ಈ ಕ್ಲಿಪ್ ಹಾಕಲ್ಲವ, ಅಸಹ್ಯ ಹಾಕೈತಿ. ಯಾಕೆ ಹಾಕಂಗಿಲ್ಲ. ಮತ್ತೇನು ಗೈಸ್, ಬ್ಯಾಸ್ರಾಗ ಆತದ ರೂಮ್ ಕೀ ತೆಗಿಮಟ ಏನೇನು ಇಟ್ಟಾರ ನೋಡೋಣ. ಅಚ್ಚಾರ ಇದ್ರಾಗ ಯಾವ್ದಾರ ಹೊಡಿತಾರ ಮತ್ತೆ 500 ರೂಪಾಯಿ. ಮತ್ತೆ ಇಲ್ಲೇನೋ ಇಟ್ರ ಡಬ್ಬಿ ಶುಂಠಿ, ಮೊದಲು ಸರಿಯಾಗಿ ಮಾತಾಡೋದು ಕಲಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇಟ್ಟಾರೆ. ಇದೆಲ್ಲ ನೋಡ್ಕೊರಿ, ಅಡಿಗೆಗೆ ಯೂಸ್ ಆಗ್ತೈತಿ. ಸೊ ಮತ್ತೇನಾದ್ರೂ ಇದ್ರ ಕಂಟಿನ್ಯೂ ಇದು ವಿಡಿಯೋ ಬೇಕಂತಂದ್ರೆ ಅಲ್ಲಿ ಕಮೆಂಟ್ನಾಗ ಹಾಕ್ರಿ. ಗಾಯ್ಸ್, ಇಷ್ಟ ಹೆಂಗೆ ನೋಡಿರಲ್ಲ ಹಂಗೆ ಒಂದು ವೇಳೆ ನಮ್ಮ ಪಿ ಜಿದು ಫುಲ್ ವಿಡಿಯೋ ಬೇಕಂದ್ರೆ ಹೇಳ್ರಿ.
ಪಿಜಿ ಬೇಡ ಫಸ್ಟ್ ಇದ್ರದ್ದೇ ಬೇಕು ಕೈ ಹುಷಾರ. ನಮ್ಮ ಬಾಲ್ಕನಿ ನೋಡ್ರಿ ಒಟ್ಟು ಕೀ ಬರೋ ಮಟ್ಟ ನೀವೆಲ್ಲ ನೋಡ್ರಿ ನಮ್ಮ ವಿಡಿಯೋ ನೋಡ್ರಿ. ಇದಲ್ಲೇ ಬಂದ ಅಣ್ಣ ವೈಟ್ ಕಲರ್ ಹಾಕೊಂಡು ನಿಂತಾನಲ್ಲ. ಅಲ್ಲ ಅದೇ ಹೌದಾ ಅಣ್ಣ ಬಾ ಅಣ್ಣ ಇಲ್ಲೇ. ಗೈಸ್ ಅಲ್ಲಿ ಟ್ಯಾಂಕ್ ಅನ್ನೋದಿಲ್ಲ ಅದ್ರೊಳಗೆ ನೀರು ತರಿಸ್ತಾರ ನೋಡ್ಕೊಂಡು. ಗೊತ್ತೇ ಇಲ್ಲ. ಬೋರ್ ಇಲ್ಲ ಇಲ್ಲಿ, ಗೋ ಎವ್ರಿ ಟೈಮ್ ಅದ್ರಾಗ ನೀರು ತೊಗೊಂಬರ್ತಾರೆ. ಆಮೇಲೆ ನಿಮಗೂ ನಮಗೂ ಟೈಮ್ ಇತ್ತು ಇಲ್ಲಿ ಕುಂತು ಎಷ್ಟು ಜಪ್ಟ ರೈಡರ್ಸ್ ಬರ್ತಾರ ಅಂತ ಕೌಂಟ್ ಮಾಡೋರು. ಬಾ ಇಲ್ಲಿ ಬಂದ ನೋಡಪ್ಪ ಅನ್ನ ಇವ್ ಪಕ್ಕ ಜಪ್ಟೋ ಇಲ್ಲ ಅಂತಂದ್ರೆ ಬ್ಲಿಂಕಿಟ್ ಅದ. ಹಾಂ ಬ್ಲಿಂಕಿಟ್. ಒಟ್ಟು ಎಲ್ಲ ಎನಿಸ್ಬೇಕು ಎಷ್ಟು ಜನ ಬರ್ತಾರ ಅಂತ ಹೇಳ್ತಾರೆ. ಯಾಕೆ ಈಗ ಜಾಸ್ತಿ ಜನ ಕಾಣೋಲ್ದು. ಈ ಸ್ಯಾಟರ್ಡೆ ಸಂಡೇ ಮಾಡ್ಬೇಕು ಈ ಟಾಸ್ಕ್. ಇವನ ಅಣ್ಣ. ಹಲೋ ಹಾಂ ಬಂದ ಅಣ್ಣ. ಅಣ್ಣ ಎಲ್ಲಿದ್ದೀರಾ? ಇಲ್ಲಿ ಮೇಲ್ ನೋಡಿ ಅಣ್ಣ. ಅಣ್ಣ 3rd ಫ್ಲೋರ್. 2nd ಫ್ಲೋರ್. ಗೈಸ್ ಫೈನಲಿ ಕೀ ತೆಗಿ ಅಣ್ಣ ಬಂದ. ಸೊ ಕೀ ತೆಗ್ಸೋಣಂತ ಬರ್ರಿ. ಇದು ನಮ್ಮ ರೂಮ್ 304. ಇದ್ರದ್ದು ಕೀ ತೊಗೊಳೋದು ಗೈಸ್. ಹಿಂಗೈತೆ ನೋಡ್ರಿ ಇದು. ಎರಡು ಹಿಂಗೆ ಮಾಡೋದು. ಗೈಸ್ ಫೈನಲಿ ಅಣ್ಣ ಬಂದ ಕೀ ತೆಗ್ಯಾತಾನ. ನೋಡೋಣ ಅಂತ ಹೆಂಗೆ ತೆಗಿತಾರ ಅಂತಂದು. ನೆಕ್ಸ್ಟ್ ಟೈಮ್ ಲಾಕ್ ಹಾಕೋದು ಬೇಡ ರೂಮಿಂದ. ಇಲ್ಲ ಅಣ್ಣ ಅದು ಮಾರ್ನಿಂಗ್ ಅರ್ಜೆಂಟ್ ಊರಿಂದ ಬಂದಿದ್ವಾ. ಸೊ ಅದು ಕೆಳಗೆ ಇಲ್ಲಿ ಇತ್ತು ಕೆಳಗಡೆ ಅದನ್ನೇ ತಗೊಂಡು ಓಪನ್ ಮಾಡಿದ್ದೆ ಮತ್ತು ಅದನ್ನೇ ಒಳಗೆ ಇಟ್ಬಿಟ್ಟೆ. ಅದು ನಮ್ದು ಅಲ್ಲೇ ಐತಿ ಎಲ್ಲ ಅಕ್ಕಿ ಅಲ್ಲೇ ಇಟ್ಬಿಟ್ಟು. ಓಕೆ ಒಂದ ಕೀನಾಗನ ಅದು ಹೆಂಗೈತೆ ಅದು ನೋಡಿ ಮೋಲ್ಡ್ ಮಾಡ್ತಾರ ಅನ್ಸುತ್ತಲ್ಲ ಅಣ್ಣ. ಕೀದು ಫೋಟೋ ಇಲ್ಲ ಅಮ್ಮ ಕೀದು. ಅಂದ್ರೆ ಬೇರೆ ಎಲ್ಲ ಕೀನು ಸೇಮ್ ಇದೇ ಥರನ ಅದಾವಣ್ಣ. ಸೇಮ್ ಇರುತ್ತೆ ಬಟ್ ಅದು ಇದು ಇರುತ್ತೆ ಮಾಡ್ತೀರಿ. ಫೋಟೋ ಇದ್ರೆ ಮಾಡ್ತೀರಿ. ಫೋಟೋ ಆದ್ರೆ ಸ್ವಲ್ಪ ಬೇಗನೆ ಆಗುತ್ತೆ ಅಂತ. ಟಾರ್ಚ್ ಹಿಡಿತೀನಿ ನೋಡ್ಲೆ. ಇಲ್ಲ ಟಾರ್ಚ್ ಕಾಣಿಸಲ್ಲ. ಅಣ್ಣ ದಿನ ಈ ಥರ ಕೇಸ್ ಇರ್ತಾವು. ನಾವು ಒಬ್ರು ಅನ್ಕೊಂಡಿದ್ವಿ. ನಮ್ಮಂಥದ್ದು ಕೇಸ್ ಇರ್ತಾವ. ಇಲ್ಲ ತಗ್ಸಿತ್ತಲ್ಲ ಹಾಂ ಹಿಂಗೆ ಬಂದಿದ್ರಲ್ಲ. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತು, ಅಲ್ಲಿ ಬಂದಿದ್ರ ಅಂತಂದು ಹೇಳೋಣ ನನಗೊಂದು ಧೈರ್ಯ ಇತ್ತು. ಓಕೆ ಹೋಗಿ ಬಿಡ ತಗ್ಸಾಕರ ಬರುತ್ತಾ ಅಂತಂದು. ನಾನು ಅರ್ಧಗಪ್ಪಾಗಿದೆ ಗೈಸ್ ನಿಮ್ದೇನಾದರೂ ಈ ಥರ ಲಾಕ್ ಇದೇನಾರ ಇತ್ತು ಅಂತಂದ್ರೆ ಅದ್ರದ್ದು ಫೋಟೋ ತೊಗೊಂಡು ಇಟ್ಕೊಳ್ರಿ. ಯಾಕಂತಂದ್ರೆ ಅದನ್ನ ನೋಡಿ ಅವ್ರು ಮಾರ್ಕ್ ಮಾಡ್ತಾರಂತ. ಹೊಸದೇ ಮಾಡ್ತಿದ್ದಾರೆ. ಮಾಡಬೇಕು ಇಲ್ಲದ್ರೆ ಬ್ರೇಕ್ ಮಾಡಬೇಕು. ಟ್ರೈ ಮಾಡಿದ್ರೆ ಓಪನ್ ಮಾಡೋಕ್ಕೆ ಗೊತ್ತಾಗುತ್ತೆ ನೋಡಿ. ಬರ್ತಿಲ್ಲ ಅದೆಲ್ಲ ಟ್ರೈ ಮಾಡಿದ್ವಿ. ಯೂಟ್ಯೂಬ್ ಒಳಗಿರೋ ಎಲ್ಲ ಹ್ಯಾಕ್ಸು ಟ್ರೈ ಮಾಡಿದ್ವಿ. ಅದಲ್ಲೇ ಫಿಟ್ ಆಯ್ತಮ್ಮ. ಅದು ಲಾಕ್ ಆಗ್ತದೆಲ್ಲ ಅಲ್ಲಿ ಫಿಟ್ ಇದೆ. ಇಲ್ಲ ಆಕ್ಚುಲಿ ಇದು ಆಟೋಮೆಟಿಕ್ ಲಾಕು. ಕೆಲವೊಂದು ಟೈಮಲ್ಲಿ ಓಪನ್ ಆಗುತ್ತೆ, ಕೆಲವೊಂದು ಟೈಮಲ್ಲಿ ಓಪನ್ ಆಗುತ್ತಲ್ಲ. ಅಣ್ಣ ಹೆಂಗೆ ಗೊತ್ತಾಕೈತಿ ನಿಮಗೆ? ಅದಕ್ಕೆ ಚಿಂಗ ಐತಿ ಅಂತಂದ. ಓಡಿ ನಿಂಗೆ ಮಾಡ್ತಾರಲ್ಲ ಅವಾಗ ಚೂರು ಗೊತ್ತಾಗುತ್ತೆ. ಹತ್ತಾತೈತಣ್ಣ. ನನಗೆ ಗೊತ್ತಾಗೋದಿಲ್ಲ, ಸಡನ್ನಾಗಿ ಓಪನ್ ಆಗುತ್ತೆ. A few moments later. ಆ ಪೇಪರ್ ಹಾಕಿದ್ರೆ ಟೈಟ್ ಆಗಿದೆ ಡೋರ್ ಇವಾಗ. ಹೌದಾ? ಅಂದ್ರೆ ಅದಕ್ಕೆ ಮೊದಲು ನಮಗೆ ಸ್ವಲ್ಪ ಫ್ರೀ ಇರುತ್ತೆ. ಅಲ್ಲಿ ಫ್ರೀ ಇಲ್ಲ ಅದು ಭಾಳ ಫಿಟ್ ಐತಿ. ಇಲ್ಲಿಂದ ಇಲ್ಲಿ ಮಟ ಇಲ್ಲಿ ಭಾಳ ಫಿಟ್ ಐತಿ. ಮ್ಯಾಲಿಂದ ಹೋಗಿತ್ತು ಪೇಪರ್, ಅಲ್ಲಿ ಮಟ ಟಚ್ ಆಗಿಲ್ಲ ಪೇಪರ್.
ಅಷ್ಟು ಬರ್ತೈತಿ ಈ ಕಡೆ ಕೆಳಗೆ ಅಲ್ಲಿ ಬರಲಿಲ್ಲ ಅದು ಸೊ ಹಿಂಗೆ ತೆಗ್ಯಾಕೆ ಹೋದ್ವಿ ನಾವು ಹೊರಗೆ ಅದು ಹರ್ಕೊಂಡ್ಬಿಡ್ತಂದೆ. ನೋಡೋಣ 90% ಆಗಿದೆ ಅನ್ಕೊಂಡಿದ್ದೀನಿ. ಹಾಗೆ ಹೋಯ್ತು. ಏ ನಮ್ದು ಹಿಂಗಿಲ್ಲ. ಥ್ಯಾಂಕ್ ಯು ಬ್ರೋ. ಗೈಸ್ ಫೈನಲಿ ತೆಗೆದ್ವಿ ಗೈಸ್. ಇಲ್ಲಿದೆ ನೋಡಿ ಅದು ಯೂಟ್ಯೂಬ್ ಅವ್ರು ಹಿಂಗಿತ್ತಲ್ಲ ಕೀ ಬೆಂಚ್ ಒಳಗಿಟ್ಟು ಕೀ ಹಾಕಿರೋ ಮಹಾನುಭಾವರು ಇವರು. ಫೈನಲಿ ಕೀ ಒಳಗಿಟ್ಟಾರ. ಫೈನಲಿ ಕೀ ತೆಗೆದ್ವಿ. ಸೊ ನೋಡಿ ಈ ಕೀನ ಒಳಗಡೆನೆ ಇಟ್ಬಿಟ್ಟು ಹೊರಗಡೆಯಿಂದ ಕೀ ಹಾಕಿದ್ರು. ಹಾಕಿ ಕೊಡು ಗೈಸ್. ಇದು ಹೊಸ ಕೀ ಮಾಡಿ ಈ ಕೀನ ಕೊಟ್ರೆ ಇದಕ್ಕೆ 500 ತೊಗೊಂಡ್ರು ಗೈಸ್. ಸೊ ಫೈನಲಿ ನಾವೀಗ ಒಳಗೆ ಬಂದೇವಿ. ಆ್ಯಂಡ್ ನೀವ್ಯಾರು ಕೀನ ಕಳ್ಕೊಳಕ್ಕೆ ಹೋಗಬೇಡ್ರಿ. ಆ್ಯಂಡ್ ಒಳಗಡೆ ಇಟ್ಟು ಹೊರಗಿಂದ ಕದ ಹಾಕೊಳಕ್ಕೆ ಹೋಗಬೇಡ್ರಿ. ಆ್ಯಕ್ಚುಲಿ ಅದು ಲಾಕ್ ಹಾಕೋದಿರತ್ತಲ್ಲ, ಸೊ ಹಾಕುವಾಗ ಕೀ ಯೂಸ್ ಆಗಲ್ಲ. ಅದಕ್ಕೆ ತೆಗಿಯುವಾಗ ಅಷ್ಟೇ ಕೀ ಬೇಕಾಕೈತಿ. ಅದಕ್ಕಂತಂದು ಹೇಳೇನ ಈ ಥರ ಎಲ್ಲ ನೆನಪು ಹಾರ್ತಾವೆ ಒಂದೊಂದು ಸಲ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣಂತ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತೆ ಸಿಗೋಣಂತ. ಬಾಯ್ ಬಾಯ್.